ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಮತ್ತೆ ಶುರುವಾಯಿತು ಎಂಇಎಸ್ ಪುಂಡರ ಕಿರಿಕ್. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಎಂಇಎಸ್ ಹೈ ಡ್ರಾಮಾ ನಡೆಸಿರೋದು. ಅಮಿತ್ ಶಾ ಭೇಟಿಗೆ ತೆರಳುತ್ತಾ ಇದ್ದ ಎಂಇಎಸ್ ಪುಂಡರನ್ನ ಪೊಲೀಸರು ತಡೆದಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಕಿರಿಕ್ ಮತ್ತೆ ಆರಂಭ ಆಗಿದೆ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಎಂಇಎಸ್ ಹೈ ಡ್ರಾಮಾ. ಅಮಿತ್ ಶಾ ಭೇಟಿಗೆ ತೆರಳುತ್ತಾ ಇದ್ದ ಎಂಇಎಸ್ ಪುಂಡರನ್ನ ಪೊಲೀಸರು ತಡೆದಿದ್ದಾರೆ. ವಾಹನ ತಡೆ ಕ್ರಮ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪ್ರತಿಭಟನೆಯನ್ನ ಮಾಡಿರೋದು. ಕೊಲ್ಲಾಪುರ ಪ್ರವಾಸದಲ್ಲಿರೋ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಪ್ರಯತ್ನಿಸಿದ್ದಾರೆ ಇವರು. ಭದ್ರತಾ ಕಾರಣಕ್ಕೆ ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಖಾಕಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹತ್ತರಗಿ ಟೋಲ್ ಪ್ರದೇಶದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಈ ಎಂಇಎಸ್ ಪುಂಡರನ್ನ ವಶಕ್ಕೆ ಪಡೆದಿದ್ದಾರೆ ಈಗ, ಅಥವಾ ತಡೆ ಹಿಡಿದಿದ್ದಾರೆ ಪೊಲೀಸರು. ಹತ್ತರಗಿ ಟೋಲ್ ಇದೆಯಲ್ಲ, ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಇವರನ್ನ ಹಿಡಿದಿದ್ದಾರೆ. ಅಮಿತ್ ಶಾ ಭೇಟಿಗೆ ಹೋಗ್ತಾ ಇದ್ರು, ಕೊಲ್ಲಾಪುರಕ್ಕೆ ಬಂದಿದ್ದಾರೆ ಅಮಿತ್ ಶಾ ಅವರು. ಹಾಗಾಗಿ ಕೊಲ್ಲಾಪುರ ಪ್ರವಾಸದಲ್ಲಿರುವಂಥ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಈ ಎಂಇಎಸ್ ಪುಂಡರು ಹೋಗ್ತಾ ಇದ್ರು. ಅವರನ್ನ ತಡೆ ಹಿಡಿದಿದ್ದಾರೆ. ಯಾಕೆಂತಂದ್ರೆ ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರೆಲ್ಲ ಇಲ್ಲಿಗೆ ಬಂದ್ರೆ ಭದ್ರತಾ ದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ, ಹಾಗಾಗಿ ಅವ್ರನ್ನ ತಡೆ ಹಿಡೀರಿ ಅನ್ನೋ ನಿಟ್ಟಿನಲ್ಲಿ ಹೇಳಿದಾಗ ನಮ್ಮ ಕರ್ನಾಟಕ ಪೊಲೀಸರು ಈ ಎಂಇಎಸ್ ಪುಂಡರನ್ನ ತಡೆ ಹಿಡಿದಿದ್ದಾರೆ. ಅದರಲ್ಲೂ ಆ ನಿಟ್ಟಿನಲ್ಲಿ ವಾಹನ ತಡೆ ಕ್ರಮ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ. ವಾಹನ ತಡೆ ಕ್ರಮ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪ್ರತಿಭಟನೆಯನ್ನ ಮಾಡಿರೋದು. ಆ ನಿಟ್ಟಿನಲ್ಲಿ ಎಂಇಎಸ್ ಪುಂಡರ ಹಾವಳಿಗೆ ಯಾವಾಗ ಬ್ರೇಕ್ ಬೀಳುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಪ್ರತಿ ಬಾರಿ ನಾಡು ಜಲ ಭಾಷೆ ಅಂತ ಬಂದಾಗ ಸಹಜವಾಗಿ ಇವರು ಕಿರಿಕ್ ಮಾಡ್ತಾರೆ. ಪ್ರತಿ ಬಾರಿ ಕನ್ನಡದ ವಿರುದ್ಧ, ಕರ್ನಾಟಕದ ಜನರ ವಿರುದ್ಧ ಇವರು ಮಾತನಾಡ್ತಾ ಇರ್ತಾರೆ. ಹಾಗಾಗಿ ಇವರಿಗೆ ಯಾವಾಗ ಎಡೆಮುರಿ ಕಟ್ಟುವಂಥ ಕೆಲಸ ಆಗುತ್ತೆ ಅನ್ನೋದು ಕನ್ನಡಿಗರ ಪ್ರಶ್ನೆ ಇದ್ದೇ ಇದೆ.